ಹಾ ಎಲ್ರು ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ನಮ್ WPL ಏನ್ ಸದ್ಯ ಐತೆ ವುಮೆನ್ಸ್ ಪ್ರೀಮಿಯರ್ ಲೀಗ್, ಇನ್ನೊಂದ್ ಸ್ವಲ್ಪ ದಿವಸ ಅಂದ್ರ ಇವತ್ತು ತಾರೀಕು ಅಡ್ಡು ಇನ್ನೊಂದ್ 7 ದಿವಸದಾಗ ಚಾಲು ಆಗತ್ತಿ. ಅಂದ್ರೆ WPL ಜನವರಿ 9 ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕ ಫಸ್ಟ್ ಮ್ಯಾಚ್ ನಮ್ RCB ಬರ್ತೈತಿ. ಸೊ ಅದಕ್ಕ ನಮ್ಮ RCB ಪ್ಲೇಯಿಂಗ್ ಲೋನ್ ಹೆಂಗ್ ಇರತಿ, ಮತ್ ನಮ್ಮ RCB ಪ್ಲೇಯಿಂಗ್ ಲೋನ್ ಕಪ್ ಗೆಲ್ಲುವಂತ ಪ್ಲೇಯಿಂಗ್ ಲೋನ್ ಐತಿ ಹೆಂಗ್ ಐತತ್ತ ಈ ವಿಡಿಯೋದ ಫುಲ್ ನೋಡು. ಅದಕ್ಕ ವಿಡಿಯೋನ ಕೊನೆಗೆ ನೋಡ್ರಿ, ಹಂಗ ವಿಡಿಯೋಕ್ ಒಂದ್ ಲೈಕ್ ಮಾಡ್ರಿ. ಎಕ್ಸಾಕ್ಟ್ಲಿ ನಮ್ಮ RCB ಇನ್ನೇನ್ ಸ್ವಲ್ಪದಾಗ ಜನವರಿ 9 ದಿವಸ ಫಸ್ಟ್ನೇ ಮ್ಯಾಚ್ ಆಡ್ಬೇಕು ಅಂತ ಎಲ್ಲಾ ಕಾಯ್ಕೊಂಡ್ ಕೂತಿತ್ತು. ಎಲ್ಲರೂ ರೆಡಿ ಆಗ್ಲತ್ರು. ಆ ಕರೆಕ್ಟ್ ಟೈಮಿಗೆ ಒಂದ್ ಶಾಕಿಂಗ್ ನ್ಯೂಸ್ ಬತ್. ಏನಪ್ಪಾ ಅಂದ್ರ ಈ ಸಲ ಎಲಿಸ್ ಪೆರಿ ಅವ್ರ ಅಂದ್ರು ಈ ಸಲ ನಾ WPL ಆಡಕ್ ಆಗಲಿಲ್ಲ, ನನ್ನ ಪರ್ಸನಲ್ ರೀಸನ್ ಸಂಬಂಧ ನಾ WPL ಆಡಂಗಿಲ್ಲ ಅಂತ ಹೇಳಿರು. ಸೊ ಇದು RCB ಮ್ಯಾನೇಜ್ಮೆಂಟ್ ಆಗತ್ತು, RCB ಫ್ಯಾನ್ಸ್ ದೊಡ್ಡ ತೆರೇನು ಆಗಿತ್ತು. ಇದಕ್ಕರ ಸ್ಟಾರ್ ಆಲ್ರೌಂಡರ್ ಎಲಿಸ್ ಪೆರಿ ಅವರು ಪ್ರತಿ ವರ್ಷ ನಮ್ಮ RCB 3 ವರ್ಷ ಆಡ್ಲಕತ್ತು ಕಪ್ ಗೆಲ್ಲಕ್, ಅದು ಏನೋ ಆಡ್ಲಕತ್ತ. ಸೊ ಈ 3 ವರ್ಷ ನಮ್ಮ RCB ಒಂದು ಬೆನ್ನೆಲುಬಾಗಿ ನಿಂತಿದ್ರು ನಮ್ಮ ಎಲಿಸ್ ಪೆರಿ ಅವರು. ಸೊ ಈ ಸಲ ಎಲಿಸ್ ಪೆರಿ ಅವರು ಇಲ್ಲ ನನಗ ಸ್ವಲ್ಪ ಎಲ್ಲರಿಗೂ ಗಾಬರಿ ಆಗಿತ್ತು. ಸೊ ಹಿಂದೆಡೆ ಗೊತ್ತಾಯ್ತು ಎಲಿಸ್ ಪೆರಿ ಅವ್ರು ಹೋದ್ರು ನಮ್ಮ RCB ಏನ್ ತೊಂದರೆ ಇಲ್ಲ. ಇದಕ್ಕೆ ನಮ್ಮ RCB ಒಬ್ಬೊಬ್ರಿಗೆ ಬ್ಯಾಕಪ್ ಸಖತ್ ಆಗ್ಯದಾರು. ಸೊ ಬೆಂಚ್ ಸ್ಟ್ರೆಂತ್ ಭಾರಿ ಐತೆ ಅದ್ ಗೊತ್ತಾಯ್ತು. ಸೊ ಅದಕ್ಕೆ ಈಗ RCB ಪ್ಲೇಯಿಂಗ್ ಲೋನ್ ಹೆಂಗೈತೆ ನೋಡ್ಕೊತ ಹೋಗೋಣ. ಓಕೆ, ನಮ್ಮ RCB ಪ್ಲೇಯಿಂಗ್ ಲೋನ್ ಒಳಗ ಓಪನಿಂಗ್ ನೇ ಬರ್ತಾರ ಸ್ಮೃತಿ ಮಂದನ ಅಂಡ್ ಜಾರ್ಜಿಯಾ ವಾಲ್. ಎಸ್, ಸ್ಮೃತಿ ಮಂದನ್ ಅವ್ರ ನಿಮ್ಗೆ ಗೊತ್ತಿದ್ದಂಗ ಸಖತ್ ಅಂತ ಫಾರ್ಮ್ ಆಗಿದ್ರು. ಈಗ ಸದ್ಯಕ್ಕಂತೂ ಆನ್ ಗೋಯಿಂಗ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಏನ್ ಮುಗಿದ್ಲ ಮೊನ್ನೆ ಹೆಣ್ಮಕ್ಳದು. ಸೊ ಅದ್ರ ಸಖತ್ ಅಂದ್ರ ಟಾಪ್ ಸ್ಕೋರರ್ ಇವ್ರ ಅದಾರ. ಒಂದ್ ಮ್ಯಾಚ್ 80 ಹೊಡೆದ್ರು, ಇನ್ನೊಂದ್ ಮ್ಯಾಚ್ 50 ಹೊಡೆದ್ರು. ಸೂಪರ್ ಆಗಿ ಆಡ್ಲತ್ತಾರ ಈಗ ಸದ್ಯಕ್ಕೆ ಸೀರೀಸ್ ಒಳಗಂತೂ T20 ಒಳಗ ಸ್ಮೃತಿ ಮಂದನ್ ಅವರು. ಇನ್ನ ಜಾರ್ಜಿಯಾ ವಾಲ್ ಅವ್ರ ಬಗ್ಗೆ ಅಂತ ಹೇಳೋದ್ ಬೇಕಾಗಿಲ್ಲ. ಆಸ್ಟ್ರೇಲಿಯನ್ ಪ್ಲೇಯರ್ ಅಂದ್ರ ಮೇಲೆ ಗೊತ್ತಾಕತಿ ನಿಮ್ಗೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಹೆಂಗ್ ಇರ್ತಾರ್ತಿ. ಅದಕ್ಕೆ ಡೇಂಜರಸ್ ಬ್ಯಾಟಿಂಗ್ ಐತಿ ಜಾರ್ಜಿಯಾ ವಾಲ್ ಅವ್ರದ್ದು. ಇವ್ರು ಓಪನಿಂಗ್ ಬಂದ್ರ 3ನೇ ನಂಬರ್ ಒಳಗ ಡಯಾನ್ ಹೇಮ್ಲತ್ ಅವ್ರು ಬರ್ತಾರ. ಇವರು ರೀಸೆಂಟ್ ಪರ್ಫಾರ್ಮೆನ್ಸ್ ಒಳಗೆ ಚಲೋ ಆಡ್ಯಾರು. ಗುಜರಾತ್ ಜೈಂಟ್ಸ್ ಒಳಗಿದ್ರು ಹೋದರ್ಸದು. ಅದಕ್ಕೆ ಸಖತ್ತಾಗಿ ಆಡ್ತಾರ 3ನೇ ನಂಬರ್. ಇನ್ನು 4ನೇ ನಂಬರ್ ಆಗಿ ಯಾರು ಬರ್ತಾರಪ್ಪ ಅಂದ್ರೆ ಅದು ರಿಚಾ ಘೋಷ್ 4ನೇ ನಂಬರ್. ಇದಕ್ಕ ಫಿನಿಶರ್ ಮತ್ತ ಅಪ್ಪಿ ನೀವು ಡೆತ್ ಓವರ್ಸ್ ಬಿಟ್ರೆ ಡೆತ್ ಮಾಡಿರ್ತಾರ ಬೌಲರ್ಗಳು. ಬಾಲಿಗೆ 6 ಬೌಂಡ್ರಿ ಸಿಡ್ಸದ ತೆಗದ. ಸೊ ಅದಕ್ಕೆ 4ನೇ ನಂಬರ್ ಬರ್ತಾರೆ. 5ನೇ ನಂಬರ್ ಯಾರ್ದ ಗ್ರೇಸ್ ಹ್ಯಾರಿಸ್, ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಹೇಳ್ಬೇಕು ಆಸ್ಟ್ರೇಲಿಯನ್ ಟೀಮ್ಗೆ ಆಯ್ತು, ಒಟ್ ವರ್ಲ್ಡ್ ಒಳಗ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೇಕು ಗ್ರೇಸ್ ಹ್ಯಾರಿಸ್. ಫಾಸ್ಟ್ ಬೌಲಿಂಗ್ ಅದು, ಇವ್ರು ಸ್ಪಿನ್ ಮಾಡ್ತಾರ, ಹಂಗ ಬ್ಯಾಟಿಂಗ್ ಭಾರಿ ಮಾಡ್ತಾರ. ಸೊ ಇವ್ರು ಗ್ರೇಸ್ ಹ್ಯಾರಿಸ್ 5ನೇ ನಂಬರ್ ಆಡ್ರಿ. 6ನೇ ನಂಬರ್ಕ ನಮ್ಮ ಟಗರ್ ಪುಟ್ಟಿ ಶ್ರೇಯಾಂಕಾ ಪಾಟೀಲ್ ಅವ್ರು ಆಡ್ತಾರೋ 6ನೇ ನಂಬರ್. ಇವ್ರು ನಿಮ್ಗೆ ಗೊತ್ತಿದ್ದಂಗ ಸ್ಪಿನ್ ಆಲ್ರೌಂಡರ್, ಬ್ಯಾಟಿಂಗ್ ಸ್ವಲ್ಪ ಮಾಡಿ ಕೊಡ್ತಾರೋ. ಸೊ ಅದಕ್ಕೆ ಐತಿ ಒಳ್ಳೆ ಗುಡ್ ಆಲ್ರೌಂಡರ್ ಹೇಳ್ಬೇಕು. ಇನ್ನ 7ನೇ ನಂಬರ್ ಯಾರು ಬರ್ತಾ ಇದ್ದಾರೆ ರಾಧಾ ಯಾದವ್ ಹೇಳ್ದ ನಮ್ಮ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಸ್ಪಿನ್ ಬೌಲರ್ ಹೇಳ್ಬೇಕು. ಎಡಗೈ ಸ್ಪಿನ್ ಬೌಲರ್ ಇವರು. ಒಳ್ಳೆ ಸಖತ್ ಬೌಲಿಂಗ್ ಹಾಕ್ತಾವ್ರು ಸ್ಪಿನ್. ಸೊ ಅದಕ್ಕೆ ಗುಡ್ ಬೈ ಅಂತ ಹೇಳ್ಬೇಕು. ನಮ್ಮ RCB ಮೊದ್ಲೇ ಹೆಣ್ಣು ಗುಡ್ ಬೈ ಅಂತ ಹೇಳಿ. ಸೊ ಅದಕ್ಕೆ ರಾಧಾ ಯಾದವ್ ಆಗಿಂದ ಇನ್ನ 8ನೇ ನಂಬರು ಪೂಜಾ ವಸ್ತ್ರಾಕರ್. ನೆಕ್ಸ್ಟ್ ಹೇಳ್ತೀನಿ, ಪೂಜಾ ವಸ್ತ್ರಾಕರ್ ಇಷ್ಟು ಡೇಂಜರಸ್ ಡೆತ್ ಓವರ್ಸ್ ಮತ್ತ ಹಂಗ ಡೆತ್ ಓವರ್ಸ್ ಬಂದ್ರ ತಗೋ ಇವ್ರನ್ನ ಮೀರ್ಸವ್ರ ಯಾರು ಇಲ್ಲ. ಯಾರು ಯಾರ್ಕರ್ ಹೋಗುದ ರನ್ನ ಕೊಡಂಗಿಲ್ಲ ಡೆತ್ ಓವರ್ಸ್ ನಾಗ್ಸೋ. ಅದಕ್ಕ ಅದು ಯಾರೋ ಪೂಜಾ ವಸ್ತ್ರಾಕರ್ ನೆಕ್ಸ್ಟ್ ಲೆವೆಲ್ ಬೌಲರ್. ಸೊ ಒಳ್ಳೆ ಭಾರಿ ಅಂದ್ರೆ ಭಾರಿ ಪ್ಲೇಯರ್ ಇವರು. ಇನ್ನ ನೆಕ್ಸ್ಟ್ 9ನೇ ನಂಬರ್ ಅರುಂಧತಿ ರೆಡ್ಡಿ. ಇವ್ರು ಹೇಳ್ತೀನಿ, ಇವ್ರು ಪವರ್ ಪ್ಲೇಯರ್ ಆಗ ಸ್ವಿಂಗ್ ಮಾಡೋದ್ರ ಇವ್ರು ಯಾರ್ಕರ್ ಹೋಗಿಲಾಕ ಪೂಜಾ ವಸ್ತ್ರಾಕರ್ ಒಳ್ಳೆ ಜೋಡಿ ಅಂತ ಹೇಳ್ಬೇಕ ನಮ್ಮ RCB ಟೀಮ್ಗೆ. ಇನ್ನ 11ನೇ ನಂಬರ್ ಯಾರಪ್ಪ ಅಂದ್ರ ಅದು 10ನೇ ನಂಬರ್ ಲಾರೆನ್ ಬೆಲ್. ನಮ್ಮ RCB ಫ್ಯಾನ್ಸ್ ಎಲ್ಲ ಕ್ರಶ್ ಅಂತ ಹೇಳ್ಬೇಕು, ಇವರು ಫಾರಿನ್ ಕ್ರಶ್. ಸೊ ಇವರು ಸಖತ್ ಇಂಗ್ಲೆಂಡ್ ಬೌಲರ್, ಇವರು ಎತ್ರ ಬೇರೆ ಅದಾರ. ಸೊ ಸಖತ್ ಬೌಲಿಂಗ್ ಇತ್ತು ಇವ್ರದ್ದು. ಇನ್ನ 11ನೇ ಯಾರಪ್ಪ ಲಿಂಡ್ಸೆ ಸ್ಮಿತ್, ಇವರು ಸ್ಪಿನ್ನರ್. ಸೊ ಈ ಸಲ ನಮ್ ಕಡೆ ನೋಡ್ರಿ ಸ್ಪಿನ್ ಬೌಲಿಂಗು ಭಾರಿ ಐತಿ, ಫಾಸ್ಟ್ ಬೌಲಿಂಗ್ ಹೆವಿ ಭಾರಿ ಐತಿ. 3 ಮಂದಿ ಸ್ಪಿನ್ನರ್, 3 ಮಂದಿ ಫಾಸ್ಟ್ ಬೌಲರ್ ಪ್ಲೇಯಿಂಗ್ ಇಲ್ವಂದಾಗ ಆಡ್ತಾರ. ಮತ್ತೆ ಬ್ಯಾಟಿಂಗ್ ನೋಡ್ರಿ ಜಾರ್ಜಿಯಾ ವಾಲ್, ಡ್ಯಾನ್ ಹೇಮ್ಲತ, ಸ್ಮೃತಿ ಮಂದಾನ, ರಿಚಾ ಘೋಷ್. ಯಪ್ಪ ನೋಡ್ರ ತಿಳಿ ಗಾಬ್ರಿ ಹೋಗತ್ತೆ. ಸೇಲಿಸ್ ಪೆರಿ ಅವ್ರು ಹೋಗಿದ್ ಯಾರಿಗ ಇಲ್ಲಿ ಚಿಂತೆ ಬರಂಗಿಲ್ಲ. ಸೊ ಅಂತ ಡೇಂಜರ್ಸ್ ಪ್ಲೇಯಿಂಗ್ ಲೋನ್ ನಮ್ಮ RCB. ನಾನು ಕೇಳಿದ ಪಕ್ಕ ಕಪ್ ಹೊಡಿ ಅಂತ ಪ್ಲೇಯಿಂಗ್ ಲೋನ್ ಇದು. ಸೊ ನೋಡು ಏನಾಗತ್ತೆ ಈ ವರ್ಷ. ಇಂಥ ಪ್ಲೇಯಿಂಗ್ ಲೋನ್ ಪಕ್ಕ ಕಪ್ ಗೆಲ್ಲ ಚಾನ್ಸ್ ಐತಿ ನಮ್ಮ ಟೀಮ್ RCB. ಸೊ ನೋಡಿ ಏನಾಗತ್ತೆ ಈ ವರ್ಷ. ನಿಮ್ ವಿಶ್ವಾಸನ ನಮ್ಮ RCB ಈ ಕಾಮೆಂಟ್ ಬಾಕ್ಸ್ ಖಂಡಿತ ತಿಳಿಸ್ರಿ. ಹಂಗ RCB ಫ್ಯಾನ್ಸ್ ಎಲ್ಲ ಈ ವಿಡಿಯೋಕ್ ಲೈಕ್ ಮಾಡೇ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.